ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಹಂಗೆ ನಮ್ಮ ಊರಲ್ಲಿ ಇದ್ನಲ್ಲ ಕ್ರಿಸ್ಮಸ್ ಹಾಲಿಡೇಸ್ಗೆ ಅವಾಗ ಶೂಟ್ ಮಾಡ್ಕೊಂಡಿರೋ ವೀಡಿಯೋಸ್ ಇದೆಲ್ಲ. ನಾವಿಲ್ಲಿ ಇಡ್ಲಿ ಜೊತೆಗೆ ಇಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಏನಾದರೂ ತುಂಬ ಅರ್ಜೆಂಟ್ ಇದ್ದರೆ ಏನು ಮಾಡಬೇಕಂದ್ರೆ ತೆಂಗಿನಕಾಯಿ ಜೊತೆಗೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುರ್ಗಡ್ಲೆ ಇದನ್ನಿಷ್ಟು ಹಾಕ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಫ್ರೀ ಆಗಿದ್ದಾಗ ಹೆಂಗೆ ಮಾಡೋದು ಅಂತ ಕೇಳ್ತೀರಾ? ಇನ್ನೊಂದು ಲಾಗ್ ಹಾಕ್ತೀನಿ ನೋಡಿ ಅದರಲ್ಲಿ. ಅದು ಸ್ವಲ್ಪ ನುಣ್ಣಗಾದ್ಮೇಲೆ ಅದಕ್ಕೆ ಸಾಂಬಾರು ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕಡೆ ಇಡ್ಲಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಆ ಕಡೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ಕರಿಬೇವು ಹಾಕ್ಕೋಬೇಕು. ಅದು ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ, ಯಾಕಂದರೆ ರುಬ್ಬಕ್ಕೂ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀರಾ, ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಇದ್ಕಿದ ಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರೋ ನೀರಿನ ಅಂಶ ಡ್ರೈ ಆಗಬೇಕು. ಇನ್ನೇನು ತಳ ಹಿಡಿಯುತ್ತೆ ಅನ್ನೋ ಟೈಮಲ್ಲಿ, ತಳ ಹಿಡಿಬಾರ್ದು ಆ ಥರ ಅನ್ಸೋ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬೇಕು. ಇದಕ್ಕೆ ಆ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಂಬಾರು ತುಂಬ ಗಟ್ಟಿಗಿರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಯಾವ ಸಾಂಬಾರಾದರೂ ಅಷ್ಟೇ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಸಾಂಬಾರ್ದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕರಗಿದ ಮೇಲೆ ಒಂದು ಕುದಿ ಬರೆಸಿ ಉಪ್ಪು ಸರಿಯಾಗಿದೆಯಾ ಏನು ಅಂತ ನೋಡಿ ಆಮೇಲೆ ಸಾಂಬಾರನ್ನ ಬೇಯೋದಕ್ಕೆ ಇಡಬೇಕು. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಂತ ನಾನು ಡಿಕ್ಲೋಸ್ ಮಾಡಿ ವಿಷಲ್ ತೆಗೆಸ್ತೀನಿ ಅಂದ್ಕೋಬೇಡಿ. ಬೇಗ ಕೈಗೆ ಸಿಕ್ಕಿದ್ದು ಅದೇ ಪಾತ್ರೆ, ಅದಕ್ಕೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಇದ್ಕಿದ ಬೇಳೆ ಹೆಂಗೆ ಅಂದರೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಒಡ್ಕೊಳ್ಳೋ ಅಷ್ಟು ಬೇಯಿಸಿದ್ರೆ ಸಾಕಾಗತ್ತೆ. ತುಂಬ ಅತಿಯಾಗಿ ಬೆಂದರೆ ಏನಾಗತ್ತಂದರೆ ಕಾಳೆಲ್ಲ ಕಲಸೋಗ್ಬಿಡುತ್ತೆ ಮತ್ತು ನೆಂಚ್ಕೋಬೇಕಾದ್ರೂ ಸಿಗಲ್ಲ. ಸಾರೆಲ್ಲ ಸ್ವಲ್ಪ ಒಂಥರ ಸಪ್ಪೆ ಸಪ್ಪೆ ಅನ್ಸೋದು ಆ ಥರ ಅನಿಸುತ್ತೆ. ಆವಾಗಲೇ ಒಂದು ಸಲ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದೆ, ಮತ್ತು ಇನ್ನೊಂದು ಸಲ ಇಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣನ ಫ್ಯಾಮಿಲಿ ಅಮ್ಮ ಊರಲ್ಲಿ ಇದ್ವಲ್ಲ, ಎಷ್ಟೊಂದು ಜನ ಇದ್ವಿ ಮನೇಲಿ, ಅದಕ್ಕೋಸ್ಕರ. ಇಡ್ಲಿ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ, ಯಾಕಂದರೆ ಸೀಸ್ನಲ್ಲಿ ಅಲ್ವ ಸಿಗೋದು ಅವರೆಕಾಳೆಲ್ಲ, ಅದಕ್ಕೋಸ್ಕರ. ಬಟ್ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂದರೆ ಇಡ್ಲಿ ಜೊತೆಗೆ ತೊಗರಿಬೇಳೆ ಸಾಂಬಾರನ್ನೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ನಾವು ಟಿಫನೆಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣ ಅದಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ನನ್ನ ಮಗಳಿಗೆ ಕಿವಿ ನೋವಾಗಿತ್ತು ಅಂದ್ಬಿಟ್ಟು ಮುಡಿ ಕೊಡಿಸ್ತೀವಿ ಅಂತ ಹರ್ಸ್ಕೊಂಡಿದ್ವಿ ಯಡಿಯೂರು ಸಿದ್ಧಲಿಂಗೇಶ್ವರಗೆ. ಅದಕ್ಕೆ ನಮ್ಮ ಇನ್ನೊಬ್ಬ ಅಣ್ಣ, ನಮ್ಮಮ್ಮ, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಮೋಸ್ಟ್ ಆಫ್ ಆಲ್ ನಾನು ನೋಡ್ದಂಗೆ ಮುಡಿ ಕೊಡಿಸ್ಬೇಕಾದ್ರೆ ಎಲ್ಲ ಮಕ್ಕಳು ಅಳ್ತಾರೆ. ಬಟ್ ನನ್ನ ಚಿಕ್ಕ ಮಗಳು ಏನಂದರೆ ಫಸ್ಟ್ ಟೈಮ್ ಮುಡಿ ಕೊಡಿಸ್ದಾಗ್ಲೂ ಅಷ್ಟೇ ಖುಷಿಯಾಗಿ ಮುಡಿ ತೆಗೆಸ್ಕೊಂಡ್ಲು. ಸೆಕೆಂಡ್ ಟೈಮು ಅಷ್ಟೇ ನೋಡಿ, ಇವಾಗಲೂ ಅಷ್ಟೇ ಕಾಲು ಅಲ್ಗಾಡಿಸ್ಕೊಂಡು ನಕ್ಕೊಂಡು ಮುಡಿ ತೆಗೆಸ್ಕೊತಾ ಇಲ್ಲ. ಅಂಕಲು ಕಾಲು ಅಲ್ಗಾಡಿಸ್ಬೇಡ್ದಪ್ಪ, ಕುಯ್ಕೊಳ್ಳುತ್ತೆ, ಗಾಯ ಆಗತ್ತೆ ಅಂತ ಹೇಳ್ತಾಯಿದ್ರು. ಅವಳಿಗಂಗೆ ಹೇಳಿದ್ರೆ ಅರ್ಥ ಆಗತ್ತಾ? ಅವಳು ಮಾಡೋದು ಮಾಡ್ತಾನೆ ಇಲ್ಲೋ, ನಮ್ಮ ಅಣ್ಣ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅವಳಿಗೆ ಏನಂದರೆ ಬಿಸ್ಕೆಟ್ ತಿನ್ಕೊಂಬಂದ್ರು ಬರಬೇಕಿದ್ರೆ ಕಾರಲ್ಲಿ. ಅವರಿಬ್ಬರು ಬಿಸ್ಕೆಟ್ ತಿನ್ಕೊಂಬಿಡ್ತಾರೆ ಅಂತ ಅವ್ರ ಕಡೆ ಜ್ಞಾನ, ಅವ್ರ ಕಡೆ ನೋಡೋದು, ತಿರುಗಿ ಅಥವಾ ಇಟ್ಕೊಂಡಿದ್ದಾರೆ ನನಗೆ ಕೊಡೋಕ್ಕೆ ಅಂತ, ಆಮೇಲೆ ಮುಡಿ ತೆಗೆಸ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ಲು. ನಾವು ಮುಡಿ ತೆಗೆಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ, ಹಳ್ಳಿ ಕಡೆ ರೋಡ್ಗಳಲ್ಲೇ ಹೋಗ್ಬೇಕಾದ್ರೆ ಒಂಥರ ಎಷ್ಟು ಖುಷಿಯಾಗತ್ತೆ. ಆ ಕಡೆ ಈ ಕಡೆ ಫುಲ್ಲು ಹಸಿರು. ನೋಡಿ, ಇಲ್ಲಿ ಯಾರೋ ಆಡು ಮೇಯ್ಸ್ಕೊಂಬರ್ತಾ ಇದ್ದಾರೆ ತಾತ. ಈ ಕಡೆ ಟೊಮೊಟೊ ಗಿಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಇದನ್ನೆಲ್ಲ ನೋಡೋಕ್ಕೆ. ಬೆಳಗ್ಗೆ ಎದ್ದು ಈ ಥರ ವಾತಾವರಣ ಎಲ್ಲ ನೋಡೋದಕ್ಕೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ಬಟ್ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಈ ಕಡೆ ಈ ಥರ ಜಾಗದಲ್ಲಿ ರಾತ್ರಿ ಟೈಮ್ ಓಡಾಡೋದಕ್ಕೆ ಅಷ್ಟೇ ಭಯ ಕೂಡ ಆಗುತ್ತೆ. ಆದರೂ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಈ ಗುಂಡಿಗಳಿರ್ತಾವಲ್ಲ ಅಂಥ ಕಡೆ, ಹಳ್ಳ, ಚಿಕ್ಕ ಚಿಕ್ಕ ಕೆರೆ, ಎಲ್ಲ ಕಡೆನೂ ನೀರು ಇರುತ್ತೆ ಈ ಟೈಮಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ವೈಕುಂಠ ಏಕಾದಶಿ ದಿನ. ಅಲ್ಲಿಂದ ವಾಪಸ್ ಊರಿಗೆ ಬಂದ್ವಿ. ಸ್ವಲ್ಪ ಮಕ್ಕಳನ್ನೆಲ್ಲ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಅಮ್ಮ ಹಸು ಮತ್ತು ಎಮ್ಮೆ ಇಟ್ಕೊಂಬರಕ್ಕೆ ಹೋಗಿದ್ರು, ಹಾಲು ಕರಿಯೋಕ್ಕೆ ಟೈಮ್ ಆಗಿದೆ ಅಂತ. ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟು ನಾವು ನಮ್ಮ ಪಕ್ಕದೂರಲ್ಲೇ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ವೈಕುಂಠ ಏಕಾದಶಿ ಚೆನ್ನಾಗಿ ಮಾಡ್ತಾರೆ.
ಅಲ್ಲಿ ಹೋಗಿದ್ವಿ. ಅಲ್ಲಿ ಫಸ್ಟು ಮರದಲ್ಲಿ ದೇವಸ್ಥಾನದೊಳಗಡೆ ಕಟ್ತಾಯಿದ್ರು ಸ್ವಲ್ಪ ವರ್ಷ, ಆಮೇಲೆ ಆಚೆ ಕಟ್ತಾಯಿದ್ರು. ಅದ್ರ ಮೇಲೆ ದೇವರು ಕೂರಿಸಿ ಕೆಳಗಡೆ ನುಗ್ಗೋಗೋ ಥರ ಜನಗಳು ಮಾಡ್ತಾಯಿದ್ರು. ಈ ಸಲ ಸುಮ್ಮನೆ ಏನಕ್ಕೆ ರಿಸ್ಕು ಅಂದ್ಬಿಟ್ಟು ಸ್ಟೀಲಲ್ಲಿ ಮಾಡಿಸಿದ್ದಾರೆ. ಅದು ನಮ್ಮ ಹಸ್ಬೆಂಡೇ ಮಾಡಿಕೊಟ್ಟಿದ್ದು, ಫ್ರೀ ಆಗಲ್ಲ, ಅವ್ರು ಪೇ ಮಾಡಿದ್ರು, ಹೇಳಿದ್ರು ಈ ಥರ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದಾರೆ. ಇದು ಇನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ. ನಮ್ಮ ಅಮ್ಮನ ಜೊತೆ ತೋಟದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ. ಹಳ್ಳ ಇದೆ, ಆ ಹಳ್ಳದ ಪಕ್ಕ ಎಷ್ಟು ಚೆನ್ನಾಗಿದೆ ಹೂಗಳಂದರೆ, ಒಂಥರ ಶೋಗೆ ಇಟ್ಟಿರ್ತಾರಲ್ಲ ಮನೇಲಿ, ಅದೇ ಥರ ಕಾಣಿಸ್ತಾ ಇತ್ತು. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಹೂಗಳೆಲ್ಲ, ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಅಮ್ಮನ ಕೇಳಿದ್ರೆ ಏನೋ ಬೇಲಿ ಹೂವು ಅಂತ ಎಲ್ಲ ಕರೀತಾರೆ, ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಅಂದರು. ಸರಿ ಓಕೆ ಅಂದ್ಕೊಂಡು ನಾವು ಬಂದು ನಮ್ಮಣ್ಣ ಔಷಧಿ ಹೊಡಿತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ 4 ತುಂಡಿಗೆ ಹಾಕಿದ್ರು ಅವರೆಕಾಯಿ. ಅದಕ್ಕೆ ನಮ್ಮಮ್ಮ ನೀನು ಒಂದು ಕಡೆಯಿಂದ ಹೊಡ್ಕೊಂಬ, ಅಷ್ಟರಲ್ಲಿ ನಾವು ಇನ್ನೊಂದು ಕಡೆಯಿಂದ ಅವರೆಕಾಯಿ ಕುಯ್ಕೊತೀವಿ ಅಂತ ಹೇಳಿದ್ರು. ಅವನು ಔಷಧಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ಏನೋ ಕೆಲಸ ಮಾಡೋಕ್ಕೆ ಅಂತ ಹೋದರು. ನಾನು ಕೀಳ್ತಾ ಇದ್ದೆ ಅವರೆಕಾಯಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಅವರೆಕಾಯಿ ಕುಯ್ತಾ ಇರೋದು. ನಾನು ಹಳ್ಳೀಲಿದ್ದರೂ ಒಂದಿನ ಅವರೆಕಾಯಿ ತೋಟಕ್ಕೆ ಹೋಗಿ ಅವರೆಕಾಯಿ ಕುಯ್ದಿಲ್ಲ, ಮತ್ತು ಅವರೆಕಾಯಿನೂ ಬಿಡಿಸಿಲ್ಲ. ಎಕ್ಸ್ಪೆಷಲಿ ಈ ಸೀಸನಲ್ಲಿ ಬರುತ್ತಲ್ಲ, ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಸೀಸನಲ್ಲಿ ಬರುತ್ತಲ್ಲ ಅವರೆಕಾಯಿ, ಸೊಗಡು ಕಾಯಿ ಅಂತ ಹೇಳ್ತಾರಲ್ಲ, ಅದನ್ನಂತೂ ನಾನು ಮುಟ್ಟೋದೇ ಇಲ್ಲ. ಸ್ಮೆಲ್ ಅಂದರೆ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ಹಂಗಿಲ್ಲ, ಯಾರಿಗೆ ಹೇಳೋದಲ್ವ ಇವಾಗ ನನಗೆ ಸೊಗಡಾಗಲ್ಲ, ನನಗೆ ಇಷ್ಟ ಆಗಲ್ಲ ಅಂತ. ಇವಾಗ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಅವರೆಕಾಯಿ ಬೇಕು ಅಂದರೆ ನಾನೇ ತೊಗೊಂಡು, ನಾನೇ ಬಿಡಿಸ್ಕೊಂಡು, ನಾನೇ ಸಾಂಬಾರು ಮಾಡ್ತೀನಿ. ಬಟ್ ಇನ್ನೊಂದೇನೆಂದರೆ, ಮೊದಲು ಸೊಗಡು ಕಾಯಿ ಬರ್ತಾಯಿತ್ತಲ್ಲ, ಅಷ್ಟು ಸ್ಮೆಲ್ಲು, ಅಷ್ಟು ಸೊಗಡು ಈಗಿನ ಅವರೆಕಾಯಲ್ಲಿ ಇರಲ್ಲ. ಅಂದರೆ ಈಗ ಅವರೆಕಾಯಿ ಸೀಸನ್ ಅಲ್ವಾ, ಈ ಸೀಸನಲ್ಲಿ ಬರೋ ಅವರೆಕಾಯಲ್ಲೂ ಮುಂಚೆ ಅಷ್ಟು ಸೊಗಡು ಇವಾಗ ಬರಲ್ಲ. ನಾನು ತಡ್ಕಿ ಕುಯ್ತಾ ಇದ್ದೆ. ನಮ್ಮ ಅಣ್ಣ ನೀನು ಕುಯ್ಯೋಷ್ಟರಲ್ಲಿ ಒಬ್ಬಳೇ ಟೈಮ್ ಆಗತ್ತಿರೋ, ನಾನು ಸ್ವಲ್ಪ ಕುಯ್ಕೊಡ್ತೀನಿ ಅಂದ್ಬಿಟ್ಟು ಅವನು ಶುರು ಹಚ್ಕೊಂಡ ಕುಯ್ಯೋದಕ್ಕೆ. ನಾವು ಒಂದು ಕಡೆ ಸೇರಿಕೊಂಡ್ರೆ ಕೆಲಸ ಮಾಡೋದ್ರ ಜೊತೆಗೆ ಇಲ್ದಿರೋ ಪುರಾಣ ಎಲ್ಲ ಮಾತಾಡ್ತಿರ್ತೀವಿ. ನೋಡಿ ನಮ್ಮಮ್ಮ ಅಲ್ಲಿ ಹಸುನ ಬದಿನ ಮೇಲೆ ಬಿಟ್ಟಿದ್ದಾರೆ. ಬದು ಅಂತ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ನೋಡೋಣ. ನಾವು ಹಿಂದೆ ಪುರಾಣ ಮುಂದೆ ಪುರಾಣ ಎಲ್ಲಾನು ಮಾತಾಡಿಕೊಂಡು ಅವರೆಕಾಯಿ ಕುಯ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮ ಒಬ್ಬರು ಸೇರಿಕೊಂಡ್ರು ಗಾಸಿಪ್ ಶುರು ಮಾಡೋದಕ್ಕೆ. ನಮ್ಮ ಅಣ್ಣ ಗಾಸಿಪ್ ಮಾತಾಡಲ್ಲ, ನಾವಿಬ್ಬರು ಮಾತಾಡ್ತಿದ್ರು ಬೈತಾನೆ, ನಿಮ್ಮ ಹೆಂಗಸ್ರಿಗೆ ಬೇರೆ ಏನೂ ಕೆಲ್ಸಿಲ್ವಾ ಬಾಯಿ ಮುಚ್ಕೊಂಡು ಇರೋದು ನೋಡಿ ಅಂತ. ಅವನಿದ್ದಾಗ ಬರೀ ಫ್ಯೂಚರ್ ಹಿಂಗಾಗುತ್ತೆ, ಪಾಸ್ಟ್ ಹಿಂಗಿತ್ತು ಅಂತ ಈ ಥರ ಲೆಕ್ಕಾಚಾರಗಳಾಗ್ತಿರ್ತೀವಿ. ನಾನು ನಮ್ಮಮ್ಮ ಇದ್ದರೆ ಸ್ವಲ್ಪ ಲೇಡೀಸ್ ಗೊತ್ತಲ್ಲ ಗಾಸಿಪ್ಪು, ನಾವು ಹಂಗೇನೆ ಅದು ಇದು ಗಾಸಿಪ್ ಮಾಡ್ತಾ ಇರ್ತೀವಿ. ನೋಡಿ ಇಲ್ಲಿ ತೋರಿಸ್ತಾ ಇರೋದೆಲ್ಲ ನಮ್ಮ ತೋಟ. ನಮ್ಮಪ್ಪ ತೆಂಗಿನ ಗಿಡಗಳನ್ನ ಎಷ್ಟು ನೀಟಾಗಿ ನೆಟ್ಟಿದ್ರು ಅಂದರೆ ಆ ಕಾಲದಲ್ಲೇ 4 ಮರದ ದಾಯ ನೋಡಿದರೆ ಸ್ಕ್ವೇರ್ ಥರ ಅನಿಸುತ್ತೆ, ಅಷ್ಟು ನೀಟಾಗಿ ಅಳತೆ ಮಾಡಿ ನೆಟ್ಟಿದ್ದಾರೆ. ಅಳತೆ ಅಂದರೆ ಮೋಸ್ಟ್ಲಿ ಅವರು ಕಾಲಲ್ಲೇ ಡಾಪ್ ಹಾಕ್ತಾರಲ್ಲ, ಆ ಥರ ಹಾಕಿ ನೆಟ್ಟಿರೋದು ಅನಿಸುತ್ತೆ. ರೋಡಿಂದ ನಿಂತ್ಕೊಂಡು ನಮ್ಮ ತೋಟ ನೋಡ್ತಾ ಇದ್ರೆ ಇವಾಗ ಒಂದು ಹುಳು ಹೊಡೆದು ಸಿಡ್ಲೆಲ್ಲ ಹೊಡೆದು ಹೋಗ್ಬಿಟ್ಟಿದೆ. ರೋಡಿಂದ ತೋಟದ ಕಡೆಗೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸುತ್ತೆ, ಅಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಪಕ್ಕದಲ್ಲೇ ನಮ್ಮ ದೊಡ್ಡಮ್ಮರು ರಾಗಿ ನೆಟ್ಟಿದ್ದಾರೆ. ನಾವು ಈ ಸಲ ರಾಗಿ ಭತ್ತ ಎಲ್ಲ ಏನೂ ಮಾಡಿಲ್ಲ, ಯಾಕಂದರೆ ನಮ್ಮಣ್ಣ ಕೆಲ್ಸಕ್ಕೆ ಹೋಗೋದ್ರಿಂದ ರಿಸ್ಕ್ ಆಗುತ್ತೆ ಅಂತ ಮಾಡಿಲ್ಲ. ಬಟ್ ಲಾಸ್ಟ್ ಟೈಮು ಭತ್ತ ಹಾಕಿದ್ದ ಗದ್ದೆಗೆ ಅದೇನಾಯಿತು ಅಂದರೆ, ಇನ್ನೇನು ಭತ್ತ ಕುಯ್ಲು ಬರೋ ಟೈಮ್ಗೆ ಅದೇನೋ ಗೆಡ್ಡೆ ರೋಗ ಅಂತೆ, ಅದು ಬೇರೆ ಬಂತು. ಎಷ್ಟು ಔಷಧಿ ಹೊಡೆದ್ರೂ ಕಂಟ್ರೋಲೇ ಆಗಲಿಲ್ಲ. ಮುಂಚೆ ಒಂದು ಸಲ ಆಗಿತ್ತು, ಪಾಪ ಬಗ್ಗಿ ಬುಡಕ್ಕೆ ಔಷಧಿ ಹಿಡ್ದಿದ್ದಾನೆ. ಅವನು ಮತ್ತು ನಮ್ಮ ಅಣ್ಣ ಇದ್ದಾರೆ ಶಿವರಾಜ್ ಅಣ್ಣ ಅಂತ, ಅವರಿಬ್ಬರು ಸೇರಿ ಅವಾಗ ಕ್ಲಿಯರ್ ಆಯಿತು. ಮತ್ತಿನ್ನೇನು ಕುಯ್ಲು ಬರೋ ಟೈಮ್ಗೆ ಮತ್ತೆ ಶುರುವಾಯಿತು. ಗೆಡ್ಡೆ ರೋಗ ಅಂತ ಅಂದರೆ ಏನಂದರೆ, ಈ ಭತ್ತದ್ದು ಕಡ್ಡಿರುತ್ತಲ್ಲ ಅದ್ರ ಗೆಡ್ಡೆನೇ ಕೊಳ್ತೋಗ್ತಾ ಇತ್ತು, ಆ ಥರ ಆಗಿತ್ತು. ಅದಕ್ಕೆ ನಮ್ಮ ಅಣ್ಣ ಮತ್ತೆ ಔಷಧಿ ಹೊಡೆದ, ಬಟ್ ಆದ್ರೂ ಏನೂ ಯೂಸ್ ಆಗಲಿಲ್ಲ. ಆಮೇಲೆ ದೊಡ್ಡವ್ರು ಇರ್ತಾರಲ್ಲ ಅವರೆಲ್ಲ ಏನು ಹೇಳಿದ್ರು ಅಂದರೆ, ಅವ್ರು ಸುಮ್ಮನೆ ಏನಕ್ಕೆ ಈಗ ಅಲ್ಲೇ ಅಷ್ಟು ಔಷಧಿ ಹೊಡೆದು ದುಡ್ಡು ಖರ್ಚು ಮಾಡಿದ್ಯಾ, ಕುಯ್ಸ್ಬಿಡು, ಭತ್ತ ಎಷ್ಟು ಉಳ್ಕೊಳ್ಳುತ್ತೋ ಅಷ್ಟೇ ಸಾಕು, ಹುಲ್ಲಂತೂ ಸಿಗಲ್ಲ ಅಂತ ಹೇಳಿದ್ರು. ಬಟ್ ಇನ್ನೊಂದೇನೆಂದರೆ, ಕಾಯಿಲೆ ಬೇರೆ ಜಾಸ್ತಿ ಆಯಿತಾ, ಗಡ್ಡೆ ರೋಗ. ಭತ್ತ ಚೆನ್ನಾಗಿ ಬಂದಿದ್ದು ಏನಾಯಿತು ಅಂದರೆ ಜಳ್ಳು ಥರ ಆಗ್ಬಿಡ್ತು ಜಾಸ್ತಿ. ಈಗ ಒಂದು 10-12 ಪಲ್ಲ ಭತ್ತ ಆಯಿತು ಅಂದರೆ ಅದರಲ್ಲಿ ಅರ್ಧಕ್ಕರ್ಧ ಜಳ್ಳಿತ್ತು, ಆ ಥರ ಆಗೋಯ್ತು. 1-2 ಸಲ ಭತ್ತ ಬೆಳೆದಾಗಲೂ ಇದೇ ಥರ ಆಗಿದೆ. ಅದಕ್ಕೆ ನಮ್ಮಮ್ಮ ಸುಮ್ಮನೆ, ಅಯ್ಯೋ ನೀನು ಭಾನುವಾರ ಸಿಗೋದು 1 ವಾರ ನಿಂಗೆ ರೆಸ್ಟ್ ಮಾಡೋದಕ್ಕೆ, ಅಥವಾ ಬೇರೆ ಕೆಲಸ ಇರುತ್ತೆ ಅವನಿಗೆ ರೆಸ್ಟ್ ಮಾಡಲ್ಲ, ಸುಮ್ಮನೆ ಏನಕ್ಕೆ ಅದನ್ನು ತಲೆನೋವು ಬರ್ಸ್ಕೊಂಡು ಮತ್ತು ಕೈಯಿಂದ ಖರ್ಚು ಮಾಡಿ ಏನೂ ಆದಾಯ ಬರಲ್ಲ ಅಂದ್ಬಿಟ್ಟು ಇವಾಗ ಬಿಟ್ಬಿಟ್ಟಿದ್ದಾರೆ. ಅರ್ಧಕ್ಕೆ ತೆಂಗಿನ ಗಿಡ ಆಲ್ರೆಡಿ ನೆಡ್ಸಿದ್ದಾರೆ, ಇವಾಗ ಇನ್ನು ಸ್ವಲ್ಪ ಇದೆ, ಅದಕ್ಕೂ ಪ್ಲಾನ್ ಮಾಡ್ತಾಯಿದ್ದಾರೆ ನೆಡಬೇಕು ಅಂತ. ಅದೇನೋ ಸ್ವಲ್ಪ ಅದು ಇದು ಅಂತ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ.
ಮುಂದಕ್ಕೆ ನೆಡ್ತಾರೆ. ಇನ್ನೊಂದು ಬೆಳೆ ಹಾಳಾಯಿತು ಅನ್ನೋದಕ್ಕಿಂತ ಇವಾಗ ಏನಾದರೂ ರೋಗ ಬಂದಾಗ ಔಷಧಿ ಹೊಡಿತೀವಲ್ಲ, ಔಷಧಿ ಪವರ್ಗೆ ನಮ್ಮ ಆರೋಗ್ಯ ಎಷ್ಟು ಹಾಳಾಗತ್ತಲ್ವ. ಅದಕ್ಕೆ ಅಂತಲೇ ನಮ್ಮಮ್ಮ ಹೋಗ್ಲಿ ಬಿಡು ಒಂದು ಸಲ ಆದರೆ ಏನೋ ಈ ಥರ ಆಯಿತು ಅಂತ ಸುಮ್ಮನಾಗ್ಬೋದು, 2-3 ಸಲದಿಂದ ಹಿಂಗೆ ಮಾಡಿದ್ದು ಬೆಳೆ ಕೈಯೇ ಹತ್ತಲ್ಲ, ಬಿಟ್ಬಿಡೋ ತಗಿ ಬೇಡ ಇನ್ನು ಮುಂದೆ ಸುಮ್ಮನೆ ಯಾಕೆ ರಿಸ್ಕು ಅಂತ ಸುಮ್ಮನಾಗ್ಬಿಟ್ರು. ಮತ್ತು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನೇರಳೆ ಮರದ ಮೇಲೆ ನವಿಲು ಕುಂತ್ಕೊಂಡಿದ್ದು 2 ಮೋಸ್ಟ್ಲಿ ನೇರಳೆಕಾಯಿ ತಿಂತಾಯಿದ್ದು ಅನಿಸುತ್ತೆ. ನಮ್ಮಮ್ಮ ಅಲ್ಲಿ ನೋಡು ಇವಾಗ ಹಾರ್ಕೊಂಡು ಹೋಗುತ್ತೆ, ಹಾರಾಡ್ಕೊಂಡು ಆಟ ಆಡ್ತಿರುತ್ತೆ ನೋಡು ವೀಡಿಯೋ ಮಾಡ್ಕೊಂಡ್ರು. ನಾನು ಹಂಗೆ ತೆಗೆದೆ. ಅದು ಅಮ್ಮ ಹಾಲು ಕರೆಯೋಕ್ಕೆ ಲೇಟಾಗಿತ್ತು ಅಂತ ಹೇಳ್ತಾಯಿದ್ದ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಸ್ವಲ್ಪ ಫೋನು ಹಂಗೆ ಹಿಂಗೆ ಶೇಕ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನವಿಲುಗಳಂತೂ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಇವೆ. ಒಂದು ಬೆಳೆ ಬಿಡಲ್ಲ, ಒಂದು ಅವರೆಕಾಯಿ, ಒಂದು ಕಾಳು ಹಾಕಿದ್ರೆ, ಒಂದು ಸೊಪ್ಪು ಹಾಕಿದ್ರೆ ಏನೂ ಬಿಡಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಚಾನ್ಸ್ ಸಿಕ್ಕಿದ್ರೆ ಗರಿ ಬಿಚ್ಕೊಂಡು ಕುಡಿ ಅಂತ ವೀಡಿಯೋ ಮಾಡ್ಕೊಂಬಂದು ಹಾಕ್ತೀನಿ ನೋಡಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.